ಅಬ್ಬಬ್ಬಾ ಈ ಇಂಗ್ಲೀಷ್ ತುಂಬ ಕಷ್ಟ ಅನಿಸ್ತಾ ಇದೆ ಸರ್. ಈ ಪಾರ್ಟ್ಸ್ ಆಫ್ ಸ್ಪೀಚು, ಟೆನ್ಸು, ವರ್ಬು, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟು, ಇಂಡೈರೆಕ್ಟು ಇವೆಲ್ಲ ಕಲ್ತರೂ ಕೂಡ ಇಂಗ್ಲೀಷ್ ಬರ್ತಾನೆ ಇಲ್ಲ ಸರ್. ಇಂಗ್ಲೀಷ್ ನಿಜವಾಗ್ಲೂ ಕಷ್ಟನಾ ಸರ್ ಅಂತ ನನ್ನ ಕೇಳಿದರೆ ಅದಕ್ಕೆ ಆನ್ಸರ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅರೆ ಇಂಗ್ಲೀಷ್ ಇಷ್ಟು ಈಸಿನಾ ಅಂತ ಖಂಡಿತ ನಿಮ್ಗನ್ಸುತ್ತೆ. ಬರೀ 10 ವಾಕ್ಯಗಳಿಂದ ಇಂಗ್ಲೀಷನ್ನು ಕಲಿಬಹುದಾ? ಬರೀ 10 ವಾಕ್ಯಗಳಿಂದ ಸಾಧ್ಯ ಇಲ್ಲ. ಆದರೆ ಆ ವಾಕ್ಯಗಳ ಹಿಂದಿನ ಸ್ಟ್ರಕ್ಚರನ್ನು ಇಟ್ಕೊಂಡ್ರೆ ಈ 10 ವಾಕ್ಯಗಳಿಂದಲೇ ನಿಮ್ಮ ಇಂಗ್ಲೀಷನ್ನು ಖಂಡಿತ ಇಂಪ್ರೂವ್ ಮಾಡ್ಕೊಳ್ಬೋದು. ನಿಮಗೆ ಗ್ರಾಮರ್ನಲ್ಲಿ ಏನೂ ಗೊತ್ತಿಲ್ಲದೆ ಇದ್ದರು, ನೀವು ಈಗ ತಾನೇ ಇಂಗ್ಲೀಷನ್ನು ಕಲೀಲಿಕ್ಕೆ ಶುರು ಮಾಡಿದ್ರು, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಹೆಲೋ, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ಟುಡೇ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ 10 ಇಂಟ್ರೆಸ್ಟಿಂಗ್ ಕ್ಯಾಚಿ ಡೈಲಿ ಯೂಸ್ ಸೆಂಟೆನ್ಸಸ್. ಇಲ್ಲಿರ್ತಕ್ಕಂಥ ಸೆಂಟೆನ್ಸಸ್ ನಮ್ಮ ದಿನನಿತ್ಯದ ಸಂಭಾಷಣೆಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಸೆಂಟೆನ್ಸಸ್. ನಾವು ಈ ವಿಡಿಯೋದಲ್ಲಿ ಬರೀ ಈ ವಾಕ್ಯಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಅಷ್ಟೇ ಬಿಡ್ತಾ ಇಲ್ಲ, ಒಂದು ರೈಟ್ ವೇನಲ್ಲಿ ಪ್ರಯತ್ನ ಪಟ್ಟರೆ ಯಾವ ಥರ ಗ್ರಾಮರ್ ಇಲ್ಲದೇ ಇದ್ದರೂ ಕೂಡ ಇಂಗ್ಲೀಷನ್ನು ಕಲಿಬಹುದು ಅನ್ನೋದನ್ನು ಕಲೀಲಿಕ್ಕೆ ಹೊರಟಿದ್ದೇವೆ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಒಂದು ಪೆನ್ ಆ್ಯಂಡ್ ಪೇಪರ್ ತಗೊಂಡು ರೆಡಿಯಾಗಿರಿ. ಎಸ್, ಆರ್ ಯು ರೆಡಿ? ಲೆಟ್ಸ್ ಸ್ಟಾರ್ಟ್. ಸೊ ನೀನು ಎಲ್ಲಿದ್ದೆ? ನಾನು ನಿನ್ನೆ ಅವನನ್ನು ಭೇಟಿಯಾದೆ. ಅವರು ಬಹಳ ವೇಗವಾಗಿ ಮಾತಾಡ್ತಾನೆ. ನೀನು ನನಗೆ ಸಹಾಯ ಮಾಡ್ತೀಯಾ? ಅವರು ಯಾವಾಗ ಬರ್ತಾರೆ? ನಾನು ತುಂಬ ದಣಿದಿದ್ದೇನೆ. ಇದು ನಿನಗೆ ಗೊತ್ತಾ? ಅವನು ಪ್ರತಿದಿನ ಬೇಗ ಹೇಳ್ತಾನೆ. ನಾನೀಗ ಬರ್ತಾ ಇದ್ದೇನೆ. ನೀನು ನನಗೆ ಸುಳ್ಳು ಹೇಳಿದೀಯಾ? ನೋಡಿ, ಇವೆಲ್ಲವೂ ನಮ್ಮ ಡೈಲಿ ಲೈಫಲ್ಲಿ ಬಳಸ್ತಕ್ಕಂಥ ಸೆಂಟೆನ್ಸಸ್ಸೇ. ಆದರೆ ಅವುಗಳನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು ಅನ್ನೋದನ್ನು ಕಲಿಯೋದರ ಜೊತೆಗೆ ಅಂತಹದ್ದೇ ಸೆಂಟೆನ್ಸ್ಗಳನ್ನು ಗ್ರಾಮರ್ ಗೊತ್ತಿಲ್ಲದೆ ಇದ್ದರೂ ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಯೋಣ. ರೆಡಿ? ಎಸ್, ಒನ್ ಬೈ ಒನ್. ಫಸ್ಟ್ ಒನ್, ನೀನು ಎಲ್ಲಿದ್ದೆ? ನೋಡಿ, ನೀನು ಎಲ್ಲಿದ್ದೆ ಒಂದು ಪರ್ಸನನ್ನು ಕೇಳ್ತಕ್ಕಂಥ ಪ್ರಶ್ನೆ ಇದು. ಇಷ್ಟಕ್ಕೆ ಮುಂಚೆ ನೀನು ಎಲ್ಲಿದ್ದೆ ಅಂದರೆ ಪಾಸ್ಟ್ ಟೆನ್ಸ್, ಈ ಟೆನ್ಸೇ ಬೇಡ. ಎಲ್ಲಿದ್ದೆ, ರೈಟ್? ಯಾವ ಥರ ಕೇಳ್ತೀವಿ ಇಂಗ್ಲೀಷ್ನಲ್ಲಿ ಇದನ್ನು ಕೇಳಬೇಕಾದ್ರೆ? ನೋಡಿ, ವೇರ್, ರೈಟ್? ಎಲ್ಲಿ ಅಂತ ಹೇಳಲಿಕ್ಕೆ ವೇರ್. ಇದ್ದೆ, ವರ್, ಯಾರು, ನೀನು. ವೇರ್ ವಾರ್ ಯು, ಅಷ್ಟೇ. ಕನ್ನಡದ ವಾಕ್ಯಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ, ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಸಾಕಷ್ಟು ಜನ ಮಾಡ್ತಕ್ಕಂಥ ಮಿಸ್ಟೇಕ್ ಏನು ಅಂತಂದರೆ, ನೀನು, ಯು, ಎಲ್ಲಿ, ವೇರ್, ವರ್, ಈ ಥರ ವರ್ಡ್ ಬೈ ವರ್ಡ್ ಮಾಡಿದರೆ ಹಾಗೆ ಬರೋದಿಲ್ಲ. ಯಾಕಂತಂದರೆ ಕನ್ನಡದ ವಾಕ್ಯ ನಿರ್ಮಾಣನೇ ಬೇರೆ ಇರುತ್ತೆ, ಇಂಗ್ಲೀಷ್ನಲ್ಲಿ ಇರ್ತಕ್ಕಂತಹ ವಾಕ್ಯ ನಿರ್ಮಾಣನೇ ಬೇರೆ ಇರುತ್ತೆ. ದಟ್ಸ್ ವೈ ಆಲ್ವೇಸ್ ರಿಮೆಂಬರ್ ದಿಸ್. ನೀನು ಎಲ್ಲಿದ್ದೆ, ವೇರ್ ವರ್ ಯು. ಗೊತ್ತಾಯ್ತಲ್ವಾ? ನೀನು ಎಲ್ಲಿದ್ದೆ ಅಂತ ಕೇಳಬೇಕಂದ್ರೆ ಬೇರೆಯವರು ವೇರ್ ವರ್ ಯು ಅಂತ ಕೇಳ್ತೀವಿ, ರೈಟ್? ನೀನು ನಿನ್ನೆ ಎಲ್ಲಿದ್ದೆ ಅಂತ ಕೇಳಬೇಕಂದ್ರೆ ವೇರ್ ವರ್ ಯು ಎಸ್ಟರ್ಡೇ. ನೀನು ಬೆಂಗಳೂರಿನಲ್ಲಿ ಎಲ್ಲಿದ್ದೆ? ವೇರ್ ವರ್ ಯು ಇನ್ ಬೆಂಗಳೂರು. ಈ ಒಂದು ಸ್ಟ್ರಕ್ಚರ್ನ ಹಿಡ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಕೆಲವು ಪದಗಳನ್ನು ಚೇಂಜ್ ಮಾಡಿದರೆ ಹೊಸ ವಾಕ್ಯಗಳು ಬರ್ತಾನೆ ಇರ್ತವೆ. ಓಕೆ, ಈಗ ಒಂದು ವಾಕ್ಯವನ್ನು ಹೇಳ್ತೇನೆ, ಟ್ರೈ ಮಾಡಿ. ಅವನು ಎಲ್ಲಿದ್ದ? ವೇರ್ ವರ್ ಹಿ ಅಂತ ಹೇಳಿದ್ರ? ಹಾಗಾಗೋದಿಲ್ಲ. ಐ, ವಿ, ಯು, ದೇ ಬಂದಾಗ ನಿಮಗೆ ಗೊತ್ತಿದೆ, ಐ ಅಂದರೆ ನಾನು, ಯು ಅಂದರೆ ನೀನು ಅಥವಾ ನೀವು, ದೇ ಅಂದರೆ ಅವರು, ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಇದು. ಸಿಂಗ್ಯುಲರ್ ಬಂದಾಗ ವಾಸ್ ಬರುತ್ತೆ. ಹಿ, ಶಿ, ಇಟ್ ಬಂದಾಗ ನಾವು ವಾಸನ್ನು ಬಳಸಬೇಕು. ವೇರ್ ವಾಸ್ ಹಿ, ಅವನು ಎಲ್ಲಿದ್ದ. ಸೊ ಅಂದರೆ ಈ ಹಿಂದೆ ಎಲ್ಲಿದ್ದ ಅನ್ನೋದನ್ನು ಕೇಳ್ತಾ ಇದ್ದೀವಿ. ಎಲ್ಲಿ ಇದೆಯಾ ಅಂತ ಕೇಳಬೇಕಂದ್ರೆ ಸಿಂಪಲ್ ಆರನ್ನು ಬಳಸಿದ್ರೆ ಸಾಕು. ವೇರ್ ಆರ್ ಯು, ಎಲ್ಲಿದೆಯಾ? ಅವನು ಎಲ್ಲಿದ್ದಾನೆ? ವೇರ್ ಈಸ್ ಹಿ. ಅವಳು ಎಲ್ಲಿದ್ದಾಳೆ? ವೇರ್ ಈಸ್ ಶಿ. ಅದು ಎಲ್ಲಿದೆ? ವೇರ್ ಈಸ್ ಇಟ್. ಗಾಟ್ ಇಟ್?
ವೆಲ್, ಸೊ ಸಾಕಷ್ಟು ಸೆಂಟೆನ್ಸ್ಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಹೋಗಿ. ಸೆಕೆಂಡ್ ಒನ್, ನಾನು ನಿನ್ನೆ ಅವನನ್ನು ಭೇಟಿಯಾದೆ. ನಾನು ಅವನನ್ನು ನಿನ್ನೆ ಭೇಟಿಯಾದೆ. ಎಸ್, ಅವನನ್ನು ಭೇಟಿಯಾದೆ ಅನ್ನೋದನ್ನು ಫಸ್ಟ್ ಕೇಳಿಬಿಡಬೇಕು. ಐ ಮೆಟ್. ಮೀಟ್ ಅಂತಂದರೆ ಭೇಟಿಯಾಗೋದು. ಭೇಟಿ ಆದೆ, ಮೆಟ್. ಐ ಮೆಟ್. ಯಾರನ್ನು ಭೇಟಿಯಾದೆ? ಅವನನ್ನು. ಯಾವಾಗ? ಎಸ್ಟರ್ಡೇ. ಐ ಮೆಟ್ ಹಿಮ್ ಎಸ್ಟರ್ಡೇ. ಯಾವಾಗಲೂ ಯಾವಾಗ ಅನ್ನೋದನ್ನು ಕೊನೆಗೆ ಹೇಳಬೇಕು, ಸೆಂಟೆನ್ಸ್ ಕೊನೆಗೆ ಹೇಳಬೇಕು. ಐ ಮೆಟ್ ಹಿಮ್ ಎಸ್ಟರ್ಡೇ. ನಾನು ಆಕೆಯನ್ನು ನಿನ್ನೆ ಭೇಟಿಯಾದೆ. ಯಾವ ಥರ ಹೇಳ್ತೀರಾ? ಟ್ರೈ ಮಾಡಿ. ಐ ಮೆಟ್ ಹರ್ ಎಸ್ಟರ್ಡೇ. ಅವನನ್ನು, ಹಿಮ್. ಆಕೆಯನ್ನು, ಹರ್. ಅವರನ್ನು, ದೆಮ್. ಹೇಳಿ ಈಗ. ನಾನು ಅವರನ್ನು ನಿನ್ನೆ ಭೇಟಿಯಾದೆ. ಐ ಮೆಟ್ ದೆಮ್ ಎಸ್ಟರ್ಡೇ. ಕೆಲವು ಪದಗಳನ್ನು ಚೇಂಜ್ ಮಾಡ್ತಾ ಹೋಗಿ ಹೊಸ ಹೊಸ ವಾಕ್ಯಗಳು ಹುಟ್ಟುತ್ತಾನೇ ಹೋಗ್ತವೆ. ರೈಟ್. ವೆಲ್, ಅವನು ಬಹಳ ವೇಗವಾಗಿ ಮಾತಾಡ್ತಾನೆ. ಅವನು ಯಾವ ಥರ ಮಾತಾಡ್ತಾನೆ ಅಂತಂದರೆ ಬಹಳ ವೇಗವಾಗಿ ಮಾತಾಡ್ತಾನೆ. ಹೇಳಿ. ಅವನು ಮಾತಾಡ್ತಾನೆ. ಹೀ ಸ್ಪೀಕ್ಸ್ ಯಾವ ಥರ? ವೆರಿ ಫಾಸ್ಟ್. ಹೀ ಸ್ಪೀಕ್ಸ್ ವೆರಿ ಫಾಸ್ಟ್. ಅಷ್ಟೇ. ಯಾವ ಥರ ಆ ಕೆಲಸ ನಡೀತಾ ಇದೆ ಅನ್ನೋದನ್ನು ಕೊನೆಗೆ ಹೇಳ್ತಾ ಇದ್ದೀವಿ ಇಲ್ಲಿ. ಆಕೆ ತುಂಬ ನಿಧಾನವಾಗಿ ನಡೀತಾಳೆ. ಶಿ ನಡೆಯೋದನ್ನು ವಾಕ್. ಶಿ ವಾಕ್ಸ್ ವೆರಿ ಸ್ಲೋಲಿ. ಅಷ್ಟೇ. ಆಕೆ ತುಂಬ ಸುಂದರವಾಗಿ ಬರೀತಾಳೆ. ಹೇಳಿ. ಆಕೆ ಅಂತ ಹೇಳೋಕ್ಕೆ ಶಿ. ಟ್ರೈ ಮಾಡಿ. ಶಿ. ಬರೆಯೋದನ್ನು ರೈಟ್ಸ್. ಶಿ ರೈಟ್ಸ್ ವೆರಿ ಬ್ಯೂಟಿಫುಲ್ಲಿ. ಯಾವುದಾದ್ರೂ ಒಂದು ಕೆಲಸ ಹೇಗೆ ಆಗ್ತಾ ಇದೆ ಅನ್ನೋದನ್ನೇ ಅಡ್ವರ್ಬ್ ಅಂತ ಕರಿತೀವಿ. ಅಷ್ಟೇ. ವೆಲ್, ನೀವು ನನಗೆ ಸಹಾಯ ಮಾಡ್ತೀಯಾ? ಕೇಳ್ತಾ ಇದ್ದೀವಿ. ವಿಲ್ ಯು ಹೆಲ್ಪ್ ಮೀ? ವಿಲ್ ಯು ಹೆಲ್ಪ್ ಮೀ? ನೀವು ನನಗೆ ಸಹಾಯ ಮಾಡ್ತೀಯಾ? ವಿಲ್ ಯು ಹೆಲ್ಪ್ ಮೀ? ರವಿ ನನಗೆ ಸಹಾಯ ಮಾಡ್ತಾನಾ? ಯಾವ ಥರ ಹೇಳ್ತೀರಾ? ವೆರಿ ಸಿಂಪಲ್. ಯು ಬದಲು ರವಿ ಇಡೋದಷ್ಟೇ. ವಿಲ್ ರವಿ ಹೆಲ್ಪ್ ಮೀ? ನೀನು ಅವನಿಗೆ ಸಹಾಯ ಮಾಡ್ತೀಯಾ? ಏನು ಚೇಂಜ್ ಮಾಡಬೇಕಿಲ್ಲಿ? ಮೀಯನ್ನು ಚೇಂಜ್ ಮಾಡಬೇಕಷ್ಟೇ. ವಿಲ್ ಯು ಹೆಲ್ಪ್ ಅವನಿಗೆ? ಹಿಮ್. ವಿಲ್ ಯು ಹೆಲ್ಪ್ ಹಿಮ್? ನೋಡಿ, ಎಷ್ಟು ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋಗ್ಬೋದು. ರೈಟ್. ಟ್ರೈ ಮಾಡಿ. ವೆಲ್, ಫಿಫ್ತ್ ಸೆಂಟೆನ್ಸ್. ಅವರು ಯಾವಾಗ ಬರ್ತಾರೆ? ಅವರು ಬರ್ತಾರಾ ಅದನ್ನು ಫಸ್ಟ್ ಹೇಳಿ. ಯಾವಾಗ ಅನ್ನೋದು ನಮಗೆ ಹೇಳಿ. ವಿಲ್ ದೇ ಕಮ್? ವಿಲ್ ದೇ ಕಮ್ ಅಂತಂದರೆ ಅವರು ಬರ್ತಾರಾ? ವಿಲ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಫ್ಯೂಚರನ್ನು, ಮುಂದೆ ಆಗ್ತಕ್ಕಂಥ ಘಟನೆಗಳನ್ನು. ಅವರು ಬರ್ತಾರಾ? ವಿಲ್ ದೇ ಕಮ್. ಯಾವಾಗ ಬರ್ತಾರೆ? ಯಾವಾಗ? ವೆನ್. ಅಷ್ಟೇ. ವೆನ್ ವಿಲ್ ದೇ ಕಮ್? ವೆನ್ ವಿಲ್ ದೇ ಕಮ್? ವಿಲ್ ದೇ ಕಮ್ ಅಂತಂದರೆ ಅವರು ಬರ್ತಾರಾ? ಯಾವಾಗ ಬರ್ತಾರೆ ಅಂತ ಹೇಳಿಕ್ಕೆ ವೆನ್ ವಿಲ್ ದೇ ಕಮ್. ಹೇಗೆ ಬರ್ತಾರೆ? ಹೌ ವಿಲ್ ದೇ ಕಮ್. ಎಲ್ಲಿ ಬರ್ತಾರೆ? ವೇರ್ ವಿಲ್ ದೇ ಕಮ್. ಅಷ್ಟೇ. ನೋಡಿ, ಎಷ್ಟು ವಾಕ್ಯಗಳನ್ನು ಮಾಡ್ತಾ ಹೋಗ್ಬೋದಲ್ವಾ? ಇಲ್ಲಿ ನೋಡಿ, ಅವನು ಬರ್ತಾನ ಅಂತ ಹೇಳಲಿಕ್ಕೆ ವಿಲ್ ಹಿ ಕಮ್. ಯಾವಾಗ ಬರ್ತಾನೆ? ವೆನ್ ವಿಲ್ ಹಿ ಕಮ್. ಅವಳು ಬರ್ತಾಳಾ? ವಿಲ್ ಶಿ ಕಮ್. ಯಾವಾಗ ಬರ್ತಾಳೆ? ವೆನ್ ವಿಲ್ ಶಿ ಕಮ್. ಅಷ್ಟೇ ಅಲ್ವಾ? ಟ್ರೈ ಮಾಡಿ. ಈಗ ನಾನು ಒಂದು ಪ್ರತಿ ಸೆಂಟೆನ್ಸ್ಗೆ ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಅಂದರೆ ಆ ಸ್ಟ್ರಕ್ಚರ್ನ ಹಿಡ್ಕೊಂಡು ಬೇರೆ ಬೇರೆ ಎಷ್ಟೆಲ್ಲ ಸೆಂಟೆನ್ಸ್ಗಳನ್ನು ಮಾಡ್ಬೋದು ಅಂಥೇಳಿ. ಪ್ರತಿಯೊಂದು ಸೆಂಟೆನ್ಸ್ಗೆ ಮಿನಿಮಮ್ 10 ಸೆಂಟೆನ್ಸ್ಗಳನ್ನು ಎಕ್ಸಾಂಪಲ್ ಆಗಿ ಕೊಟ್ಟು ಒಂದು PDF ಅನ್ನು ಮಾಡಿದ್ದೀನಿ. ಅಂದರೆ 10 ಸೆಂಟೆನ್ಸಸ್ಗೆ 100 ಸೆಂಟೆನ್ಸಸನ್ನು ಯಾವ ಥರ ಹೇಳ್ಬೋದು. ಬರೀ ಒಂದು ನೀನು ಎಲ್ಲಿದ್ದೆ ಅನ್ನೋದಕ್ಕೆ 10 ಸೆಂಟೆನ್ಸಸ್. ನೀನು
ನಾನು ನಿನ್ನೆ ಅವನನ್ನು ಭೇಟಿಯಾದೆ. ಈ ಒಂದು ಸ್ಟ್ರಕ್ಚರ್ನ ಇಟ್ಕೊಂಡು 10 ಸೆಂಟೆನ್ಸಸ್ ಯಾವೆಲ್ಲ 10 ಸೆಂಟೆನ್ಸಸ್ ಮಾಡ್ಬೋದು. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಆ ಸೆಂಟೆನ್ಸಸ್ಗಳಿರ್ತವೆ. ಮೊದಲು ಈ 10 ಸೆಂಟೆನ್ಸ್ಗಳನ್ನು ಕಲ್ತ್ಕೊಂಡು ಆ ಎಕ್ಸಾಂಪಲ್ಸನ್ನು ನೋಡಿದರೆ ಯು ವಿಲ್ ಬಿ ಪರ್ಫೆಕ್ಟ್. ನಿಮಗೆ ಗ್ರಾಮರ್ ಗೊತ್ತಿಲ್ಲದೆ ಇದ್ದರೂ ಕೂಡ ನಿಮಗೆ ಅಂತಹ ಸೆಂಟೆನ್ಸ್ಗಳನ್ನು ಮಾತಾಡಲಿಕ್ಕೆ ಖಂಡಿತ ಬರುತ್ತೆ. ಅಟ್ ದ ಎಂಡ್ ನಿಮಗೊಂದು ಟಾಸ್ಕನ್ನು ಕೂಡ ಕೊಟ್ಟಿರ್ತೀನಿ. ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಅದರ ಕೀಯನ್ನು ಕೂಡ ಪ್ರೊವೈಡ್ ಮಾಡಿರ್ತೀನಿ. ಈ ಯೂಸ್ಫುಲ್ PDF ನಿಮಗೆ ಬೇಕು ಅಂತಂದರೆ ಇಂಗ್ಲೀಷ್ ಎಲಿಮೆಂಟ್ಸ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಕನ್ನಡದಿಂದಲೇ ಇಂಗ್ಲೀಷನ್ನು ಪ್ರಾರಂಭದಿಂದ, ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ ಈಗ ತಾನೇ ಕಲೀಲಿಕ್ಕೆ ಶುರು ಮಾಡಿದ್ದೀವಿ ಅನ್ನೋರಿಗಾಗಿ ನಾವೊಂದು ಕೋರ್ಸನ್ನು ಕೂಡ ಆ ಆ್ಯಪಲ್ಲೇ ಲಾಂಚ್ ಮಾಡಿದ್ದೀವಿ. ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಫಾರ್ ಬಿಗಿನರ್ಸ್ ಅಂತೇಳಿ. ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಕೋರ್ಸ್ನಲ್ಲಿರೋ ಮೊದಲನೇ ವಿಡಿಯೋ ನೋಡಿದರೆ ಕೋರ್ಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತವೆ. ಜಾಯ್ನ್ ಆಗಿ ನಮ್ಮ ಲರ್ನಿಂಗ್ ಜರ್ನಿಯನ್ನು ಶುರು ಮಾಡೋಣ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನಾನು ತುಂಬ ದಣಿದಿದ್ದೇನೆ. ಸುಸ್ತಾಗಿದ್ದೀನಿ, ದಣಿದಿದ್ದೀನಿ. ಯಾವ ಥರ ಹೇಳ್ತೀರಾ? ನಾನು ಅಂತ ಹೇಳೋಕ್ಕೆ ಐ ಆಮ್. ಏನಾಗಿದ್ದೀನಿ? ವೆರಿ ಟಯರ್ಡ್. ಐ ಆಮ್ ವೆರಿ ಟಯರ್ಡ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ವಾಕ್ಯ. ಯಾಕೆ ಅಂತಂದರೆ ಇಲ್ಲಿ V2 ಅನ್ನು ಬಳಸಿದ್ದೀವಿ. ರೈಟ್? ಟಯರ್ಡ್. ಆ್ಯಮ್ ಜೊತೆ ಟಯರ್ಡನ್ನು ಬಳಸಿದ್ದೀವಿ. ಐ ಆಮ್ ವೆರಿ ಟಯರ್ಡ್ ಅಂತ ಬಳಸಿದ್ದೀವಲ್ವ. ವೆರಿ ಸಿಂಪಲ್. ಇಂಥವುಗಳನ್ನು ನಾವು ಅಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದರೂ ಪರವಾಗಿಲ್ಲ. ಇಂಥ ಸೆಂಟೆನ್ಸ್ಗಳನ್ನು ಯಾವ ಥರ ಮಾಡಬೇಕು ಕಲೀರಿ. ಈಗ ಆಕೆ ದಣಿದಿದ್ದಾಳೆ, ಆಕೆ ತುಂಬ ದಣಿದಿದ್ದಾಳೆ ಅಂತ ಹೇಳಬೇಕಂತಂದರೆ ಏನು ಹೇಳ್ತೀರಾ? ಶಿ. ಐ ಬಂದಾಗ ಮಾತ್ರ ಆ್ಯಮ್ ಬರುತ್ತೆ. ಶಿ ಬಂದಾಗ ಏನು ಬರುತ್ತೆ? ಎಕ್ಸಲೆಂಟ್. ಶಿ ಈಸ್ ವೆರಿ ಟಯರ್ಡ್. ಶಿ ಈಸ್ ವೆರಿ ಟಯರ್ಡ್. ಅವರು ತುಂಬ ದಣಿದಿದ್ದಾರೆ. ಅವರು ದೇ ಆರ್ ವೆರಿ ಟಯರ್ಡ್. ನಾನು ತುಂಬ ಸಂತೋಷದಿಂದ ಇದ್ದೇನೆ. ಐ ಆಮ್ ವೆರಿ ಹ್ಯಾಪಿ. ಯಾವುದನ್ನು ಚೇಂಜ್ ಮಾಡಿದರೆ ಎಂತಹ ವಾಕ್ಯಗಳು ಬರ್ತಾ ಇದ್ದಾವೆ ಗಮನಿಸಿ. ಅಂತಹ ವಾಕ್ಯಗಳನ್ನು ಟ್ರೈ ಮಾಡ್ತಾ ಹೋಗಿ. ವೆಲ್, ಇದು ನಿನಗೆ ಗೊತ್ತಾ? ನಿನಗೆ ಗೊತ್ತಾ ಅಂತ ಕೇಳೋಕ್ಕೆ ಡು ಯು ನೋ ಏನು? ದಿಸ್. ಡು ಯು ನೋ ದಿಸ್? ಈ ವಿಷಯ ನಿನಗೆ ಗೊತ್ತಾ? ಡು ಯು ನೋ ದಿಸ್ ಮ್ಯಾಟರ್? ಈ ಪ್ರಶ್ನೆಗೆ ಉತ್ತರ ನಿನಗೆ ಗೊತ್ತಾ? ಡು ಯು ನೋ ದ ಆನ್ಸರ್ ಟು ದಿಸ್ ಕ್ವಶನ್? ಈ ಅಡ್ರೆಸ್ ನಿನಗೆ ಗೊತ್ತಾ? ಡು ಯು ನೋ ದಿಸ್ ಅಡ್ರೆಸ್? ಗಾಟ್ ಇಟ್? ವೆಲ್, ಅವನಿಗೆ ಗೊತ್ತಾ ಅಂತ ಕೇಳಬೇಕಂದ್ರೆ, ಅವಳಿಗೆ ಗೊತ್ತಾ ಅಂತ ಕೇಳಬೇಕಂದ್ರೆ, ಅದಕ್ಕೆ ಗೊತ್ತಾ ಅಂತ ಕೇಳಬೇಕಂದ್ರೆ ಸ್ವಲ್ಪ ಚೇಂಜ್ ಮಾಡಬೇಕು. ಡೂ ಹಿ ಅಲ್ಲ, ಡೂ ಹಿ ಅಂತ ಹೇಳಬಾರ್ದು, ಡಸ್ ಹಿ ಅಂತ ಹೇಳಬೇಕು. ಹಿ, ಶಿ, ಇಟ್ ಬಂದಾಗ ಡಸನ್ನು ಬಳಸಬೇಕು. ಡಸ್ ಹಿ ನೋ ದಿಸ್? ಇದು ಅವನಿಗೆ ಗೊತ್ತಾ? ಡಸ್ ಹಿ ನೋ ದಿಸ್? ಅವನಿಗೆ ಗೊತ್ತಿಲ್ಲ ಅಂತ ಹೇಳಬೇಕಂದ್ರೆ ಹಿ ಡಸಂಟ್ ನೋ ದಿಸ್. ನನಗೆ ಗೊತ್ತು ಅಂತ ಹೇಳಬೇಕಂದ್ರೆ ಐ ನೋ ದಿಸ್. ರೈಟ್? ಈಗ ಒಂದು ಸೆಂಟೆನ್ಸ್ ಮಾಡಿ. ಇದು ಆಕೆಗೆ ಗೊತ್ತಿಲ್ಲ. ಹೇಳಿ. ಶಿ ಗೊತ್ತಿಲ್ಲ. ಡಸಂಟ್. ಶಿ ಡಸಂಟ್ ನೋ ದಿಸ್. ಅಷ್ಟೇ. ವೆಲ್, ಅವನು ಪ್ರತಿದಿನ ಬೇಗ ಹೇಳ್ತಾನೆ. ಅವನು ಪ್ರತಿದಿನ ಏನು ಮಾಡ್ತಾನೆ? ಬೇಗ ಹೇಳ್ತಾನೆ. ಅವನು ಅಂತ ಹೇಳೋಕ್ಕೆ ಹಿ ವೇಕ್ಸ್ ಅಪ್ ಅರ್ಲಿ. ಯಾವಾಗ? ಪ್ರತಿದಿನ. ಅವನು ಹೇಳ್ತಾನೆ, ಬೇಗ ಹೇಳ್ತಾನೆ. ಅದನ್ನು ಫಸ್ಟ್ ಹೇಳ್ತೀವಿ. ಹಿ ವೇಕ್ಸ್ ಅಪ್. ಯಾವ ಥರ, ಯಾವಾಗ ಹೇಳ್ತಾನೆ? ಬೇಗ. ಹಿ ವೇಕ್ಸ್ ಅಪ್ ಅರ್ಲಿ. ಯಾವಾಗ? ಎವ್ರಿ ಡೇ. ಈಗಾಗಲೇ ಹೇಳಿದ್ವಲ್ವ, ಟೈಮನ್ನು ಕೊನೆಗೆ ಮೆನ್ಷನ್ ಮಾಡ್ತೀವಿ. ಹಿ ವೇಕ್ಸ್ ಅಪ್ ಅರ್ಲಿ ಎವ್ರಿ ಡೇ. ಆಕೆ ದಿನಾಲೂ ಶಾಲೆಗೆ ಹೋಗ್ತಾಳೆ. ಶಿ ಗೋ ಅಲ್ಲ, ಗೋಸನ್ನು ಬಳಸಬೇಕು. ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ನಾನು ದಿನಾಲೂ ಪೇಪರ್ ಓದ್ತೇನೆ. ಐ ರೀಡ್ಸ್ ಅಲ್ಲ, ರೀಡ್. ನೆನಪಿರಲಿ, ಐ ವಿ ಯು ದೇ ಬಂದಾಗ ಬೇಸ್ ಫಾರ್ಮ್ ಆಫ್ ದ ವರ್ಬನ್ನೇ ಯೂಸ್ ಮಾಡಬೇಕು. ಬೇಸ್ ಫಾರ್ಮ್ ಆಫ್ ದ ವರ್ಬ್ ಅಂದರೆ ಗೊತ್ತಿಲ್ಲ ಸರ್, ಬಿಟಾಕಿ. ಹಿ, ಶಿ, ಇಟ್ ಬಂದಾಗ ವರ್ಬ್ನ ಜೊತೆ ಎಸ್ ಸೇರಿಸಬೇಕು ಅಷ್ಟೇ. ಐ ರೀಡ್ ನ್ಯೂಸ್ ಪೇಪರ್ ಎವ್ರಿ ಡೇ.
ಆಕೆ ದಿನಾಲೂ ನ್ಯೂಸ್ ಪೇಪರ್ ಓದ್ತಾಳೆ ಅಂತ ಹೇಳಬೇಕು ಅಂತಂದರೆ ಶಿ ರೀಡ್ಸ್, ರೀಡ್ ಅಲ್ಲ ರೀಡ್ಸ್, ಶಿ ರೀಡ್ಸ್ ನ್ಯೂಸ್ ಪೇಪರ್ ಎವ್ರಿ ಡೇ. ಐ ವಿ ಯು ದೇ ಬಂದಾಗ ವರ್ಬನ್ನು ಆ್ಯಸ್ ಇಟ್ ಈಸ್ ಯೂಸ್ ಮಾಡ್ತೀವಿ. ಹಿ ಶಿ ಇಟ್ ಬಂದಾಗ ವರ್ಬ್ ಜೊತೆಗೆ ಎಸ್ ಆಗಲಿ ಇ ಎಸ್ ಆಗಲಿ ಸೇರಿಸ್ತೀವಿ. ದಿನಾಲು ಮಾಡ್ತಕ್ಕಂಥ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಸಿಂಪಲ್ ಪ್ರೆಸೆಂಟ್ನಲ್ಲಿ ಇರ್ತವೆ. ರೈಟ್, ವೆಲ್, ನಾನೀಗ ಬರ್ತಾ ಇದ್ದೇನೆ ರೈಟ್. ನಾವು ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಾನೀಗ ಮಾಡ್ತಕ್ಕಂಥ ಕೆಲಸವನ್ನು ಹೇಳ್ತಾ ಇದ್ದೀವಿ. ಐ ಆಮ್ ಕಮಿಂಗ್, ಐ ಆಮ್ ಕಮಿಂಗ್ ನೌ. ನನಗೇನು ಮಾಡ್ತಾ ಇದ್ದೀನಿ? ಐ ಆಮ್ ಕಮಿಂಗ್ ನೌ. ಐ ಎನ್ ಜಿ, ಯಾವುದಾದ್ರೂ ಒಂದು ಕೆಲಸ ನಡೀತಾ ಇದ್ದರೆ ಐ ಎನ್ ಜಿ ಸೇರಿಸಿ ಹೇಳಬೇಕು. ನೀವಾಗ ಏನು ಮಾಡ್ತಾ ಇದ್ದೀರಾ? ಐ ಆಮ್ ವಾಚಿಂಗ್ ವಿಡಿಯೋ, ವಾಚಿಂಗ್, ರೀಡಿಂಗ್, ಲಿಸ್ನಿಂಗ್, ವಾಕಿಂಗ್. ಅವರು ಈಗ ವಾಕ್ ಮಾಡ್ತಾ ಇದ್ದಾರೆ. ದೇ ಆರ್ ವಾಕಿಂಗ್ ನೌ. ಕ್ವಶನ್ ಮಾಡಬೇಕಂದ್ರೆ ಆಮ್ ಐ ಕಮಿಂಗ್ ನೌ, ನನಗೆ ಬರ್ತಾ ಇದ್ದೀನಾ? ಅವರೀಗ ವಾಕ್ ಮಾಡ್ತಾ ಇದ್ದಾರಾ? ಆರ್ ದೇ ವಾಕಿಂಗ್ ನೌ? ಹೆಲ್ಪಿಂಗ್ ವರ್ಬನ್ನು ವಾಕ್ಯದ ಮೊದಲಿಗಿಟ್ಟರೆ ಅದೇ ಕ್ವಶನ್ ಆಗುತ್ತೆ. ನೆನ್ಪಿಟ್ಕೊಂಡಿರಿ ಈ ರೂಲ್ನ. ವೆಲ್, ನೀನು ನನಗೆ ಸುಳ್ಳು ಹೇಳಿದೀಯಾ? ಕ್ವಶನ್ ಕೇಳ್ತಾ ಇದ್ದೀವಿ. ರೈಟ್. ಡಿಡ್ಡನ್ನು ಯಾಕೆ ಬಳಸ್ತಾ ಇದ್ದೀವಿ? ಹೇಳಿದ್ದೀಯಾ, ಈಗಾಗಲೇ ಆಗಿಬಿಟ್ಟಿದೆ, ಅದಕ್ಕೆ ಡಿಡ್ಡನ್ನು ಬಳಸ್ತೀವಿ. ಡಿಡ್ ಯಾರು? ಯು. ಡಿಡ್ ಯು ಲೈ ಟು ಮೀ? ಡಿಡ್ ಯು ಲೈ ಟು ಮೀ? ನೀನು ನನಗೆ ಸುಳ್ಳು ಹೇಳಿದೀಯಾ? ಲೈ ಅಂತಕ್ಕಂಥದ್ದು ವರ್ಬ್ ಆಗಿ ಬಳಸ್ತೀವಿ, ನೌನ್ ಆಗಿ ಕೂಡ ಬಳಸ್ತೀವಿ. ಡಿಡ್ ಯು ಲೈ ಟು ಮೀ? ನೀನು ನನಗೆ ಸುಳ್ಳು ಹೇಳಿದೀಯಾ? ಅವನು ಬಂದ. ಡಿಡ್ ಹಿ ಕಮ್? ಕೇಮ್ ಅಲ್ಲ, ಕಮ್. ಡಿಡ್ ಬಳಸಿದ ಮೇಲೆ ನೆಕ್ಸ್ಟ್ ಬಳಸ್ತಕ್ಕಂಥ ಪದ ವಿ ಒನ್ನೇ ಇರಬೇಕು. ಡಿಡ್ ಹಿ ಕಮ್? ಸಾಕಷ್ಟು ಜನ ಮಾಡ್ತಕ್ಕಂಥ ಮಿಸ್ಟೇಕ್ ಏನು ಅಂತಂದರೆ ಡಿಡ್ ಹಿ ಕೇಮ್ ಅಂತ ಕೇಳ್ತಾ ಇರ್ತಾರೆ. ಡಿಡ್ ಹಿ ಕೇಮ್ ಅಲ್ಲ, ಡಿಡ್ ಹಿ ಕಮ್. ಡಬಲ್ ಪಾಸ್ಟ್ ಟೆನ್ಸ್ ಇರಬಾರ್ದು. ಡಿಡ್ ಬಂದಮೇಲೆ ಪ್ರೆಸೆಂಟನ್ನೇ ಬಳಸಬೇಕು. ಡಿಡ್ ಹಿ ಕಮ್? ಆಕೆ ಹೋದ್ಲಾ? ಡಿಡ್ ಶಿ ವೆಂಟ್ ಅಲ್ಲ, ಗೋ. ಡಿಡ್ ಶಿ ಗೋ? ನೀವು ಇಂಗ್ಲೀಷ್ ಕಲ್ತ್ರಾ? ಇದನ್ನೇ ಇಂಗ್ಲೀಷ್ನಲ್ಲಿ ಹೇಳಿ ನೋಡೋಣ. ಡಿಡ್ ಯು ಲರ್ನ್ಡ್ ಅಲ್ಲ, ಲರ್ನ್. ಡಿಡ್ ಯು ಲರ್ನ್ ಏನು? ಇಂಗ್ಲೀಷ್. ಡಿಡ್ ಯು ಲರ್ನ್ ಇಂಗ್ಲೀಷ್? ಇವತ್ತು ನೀವು ಇಂಗ್ಲೀಷ್ ಕಲ್ತಿದ್ದೀರಾ? ಡಿಡ್ ಯು ಲರ್ನ್ ಇಂಗ್ಲೀಷ್ ಟುಡೇ? ದಟ್ಸ್ ಇಟ್. ಈ ಒಂದು ಸ್ಟ್ರಕ್ಚರ್ ನಡ್ಕೊಂಡ್ರೆ ಅದರಲ್ಲಿ ಸಾಕಷ್ಟು ವಾಕ್ಯಗಳನ್ನು ಮಾಡ್ತಾನೆ ಹೋಗ್ಬೋದು. ಗಾಟ್ ಇಟ್? ವೆಲ್, ನಾವು ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ಎಲ್ಲ ತೊಗೊಂಡು ಫೋನಲ್ಲಿ ಹಾಗೇ ಬಿಟ್ಬಿಡ್ತೀರಿ. ಐ ನೋ, ದಟ್ಸ್ ವೈ pause the video, note down each and every sentence and try to make at least 10 sentences for each structure. ಈ ಕ್ಲಾಸ್ನ ಕಂಪ್ಲೀಟ್ 100 ಸೆಂಟೆನ್ಸಸ್ಗಾಗಿ ಪ್ರತಿಯೊಂದು ವಾಕ್ಯವನ್ನು ಕನ್ನಡ ಮತ್ತು ಇಂಗ್ಲೀಷ್ ವಿವರಣೆಯೊಂದಿಗೆ ಆ ಪಿ ಡಿ ಎಫ್ನಲ್ಲಿ ನೀಡಲಾಗಿದೆ. ಆ ಪಿ ಡಿ ಎಫ್ಗಾಗಿ ಇಂಗ್ಲೀಷ್ ಎಲಿಮೆಂಟ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಯು ವಿಲ್ ಕಮ್ ಟು ನೋ ಅಬೌಟ್ ಅವರ್ ಕೋರ್ಸ್ ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಏನಾದರೂ ಕಲ್ತಿದ್ದೀನಿ ಅಂತ ಅನಿಸಿದರೆ, ಇಫ್ ಯು ಲೈಕ್ ದಿಸ್ ವಿಡಿಯೋ, ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. Subscribe to our English Elements YouTube channel for more videos. Let's meet in the next class. Thank you so much for watching and I wish you happy learning.